Namaskar darlings. ಅಂತೂ ಇಂತೂ ಸಮ್ ಗುಡ್ ನ್ಯೂಸ್ ಟುಡೇ. ಅವರ್ ಸೂಪರ್ ಡ್ಯೂಕ್ ಈಸ್ ಬ್ಯಾಕ್ ಇನ್ ಆ್ಯಕ್ಷನ್ ಅಂತಲೇ ಹೇಳ್ಬೋದು. ಸೊ ಪಾರ್ಟ್ಸ್ ಎಲ್ಲ ಇನ್ನೂ ಬಂದಿಲ್ಲ ಆ್ಯಕ್ಚುಲಿ. ಸೊ ವಿ ಜಸ್ಟ್ ರಿಮೂವ್ಡ್ ಟೇಲ್ ಟೆಡಿ ತೆಗೆದುಬಿಟ್ಟಿದ್ದೀವಿ. ಕಟ್ಟಾಗಿದ್ದ ಪೀಸನ್ನು ತೆಗ್ದು ಟೈರ್ ಹೊಸದು ಹಾಕಿದ್ದಾರೆ. ರೇರ್ ಟೈರ್ ಹೊಸದು ಹಾಕಿದ್ದಾರೆ. ಇದು ಮಿಶಲಿನ್ ಪವರ್ ಕಪ್ 2. ಮುಂಚೆ ಇದ್ದಿದ್ದು ಪವರ್ ಜಿ ಪಿ. ಸೊ ಫ್ರಂಟಲ್ಲಿ ಪವರ್ ಜಿ ಪಿನೇ ಇರೋದು. ಇದು ಪವರ್ ಕಪ್ 2. ಇದು ಟ್ರ್ಯಾಕ್ ಟೈರ್ ಆ್ಯಕ್ಚುಲಿ. ಇದು ಇನ್ನೂ ಸಾಫ್ಟು. ಸೊ ಬೈಕ್ ಈಸ್, ನಾನು ಯಾವತ್ತೂ ಹೇಳಿದೆ ಬೈಕ್ ಈಸ್ ಇನ್ ರೈಡಬಲ್ ಕಂಡೀಷನ್ ಓನ್ಲಿ. ಟೈರ್ ಒಂದು ಹಾಕಿದ್ರೆ ಓಡಿಸ್ಬೋದು ಅಂತ. ಸೊ ಪಾರ್ಟ್ಸ್ ಬರೋದಕ್ಕೆ ಇನ್ನೂ 1 ಮಂತ್ ಮೇಲೆ ಆಗಬಹುದು. ದೇ ಡೋಂಟ್ ಹ್ಯಾವ್ ದಿ ಎಕ್ಸಾಕ್ಟ್ ಇನ್ಫಾರ್ಮೇಷನ್. ಅವ್ರು ಶಿಪ್ ಮಾಡಿದ್ದಾರಾ, ಪಾರ್ಟ್ಸ್ ಅವೈಲಬಿಲಿಟಿ ಇದೆಯಾ, ಯಾವಾಗ ಶಿಪ್ ಮಾಡ್ತಾರೆ, ಏನೂ ಕಳಿಸಿಲ್ಲ ಇನ್ನು. ಆಸ್ಟ್ರೇಲಿಯಿಂದ ಏನೂ ಇನ್ಫಾರ್ಮೇಷನ್ ಇಲ್ಲ ಇವ್ರಿಗೆ. ಪಾರ್ಟ್ಸ್ ಆರ್ಡ್ರ್ ಮಾಡಿದ್ದಾರೆ ಅಷ್ಟೇ ಇವರು. ಸೊ ಟಿಲ್ ದಟ್ ಅರೈವ್ಸ್ ಬೈಕ್ನ ನಾವು ಯೂಸ್ ಮಾಡ್ಬೋದು. ಸರ್ ಇವಾಗ ಲೈಟ್ ಡಯಾಗ್ನೋಸ್ಟಿಕ್ಸ್ ಆಫ್ ಮಾಡಬೇಕಾ ಇದರಲ್ಲಿ? ಲೈಟ್ ಡಯಾಗ್ನೋಸ್ಟಿಕ್ಸ್ ಬರೀ ಲೈಟ್ ಎತ್ಬಿಟ್ಟಿದ್ದೀವಲ್ಲ ಈಗ. ಹೌದು, ಸಾಕೆಟ್ ಡಿಸ್ಕನೆಕ್ಟ್ ಆಗಿದೆ. ಹಾಂ ಅದಕ್ಕೆ ಅದು ಟೇಲ್ ಲೈಟ್ ಅಂತ ತೋರಿಸ್ತಾ ಇದೆಯಾ? ಓಕೆ. ಸೊ ಬಾರ್ ಎಂಡ್ ಏನೋ ಟೈಟ್ ಮಾಡ್ತಾ ಇದ್ದಾರೆ. ಲೂಸ್ ಇತ್ತಂತೆ ಬಾರ್ ಎಂಡು. ಸೊ ಈ ಟೈರ್ ಆ್ಯಕ್ಚುಲಿ ನಮ್ಮ KTM ಅವರು ನನಗೆ ಫ್ರೀಯಾಗೆ ರೀಪ್ಲೇಸ್ ಮಾಡಿರೋದು ಇವಾಗ. ಅದು ಹೆಂಗೆ ಗುರು ಅಂತ ಅಂದ್ಕೊಂಡಿರ್ತೀರ ನೀವು. ಯಾಕಂದರೆ ಟಯರ್ಸು ಯೂಶ್ವಲಿ ಇನ್ಶೂರೆನ್ಸಲ್ಲಿ ಬರೋಲ್ಲ ಟಯರು. ಬಟ್ ನಮ್ಮ ಗಾಡಿ ಏನಾಗಿತ್ತು, ನಮ್ಮ ಬ್ಯಾಚಲ್ಲಿ ಬಂದಿದ್ದ 4-5 ಗಾಡಿಗಳು ಅನಿಸುತ್ತೆ. ಸೊ ಟ್ರಾನ್ಸ್ಪೋರ್ಟಲ್ಲಿ ರೇರ್ ಟೈರ್ ಮೇಲೆ ಒಂದು ಲೈನ್ ಬಿದ್ದಿತ್ತು. ಸೊ ಟ್ರಾನ್ಸ್ಪೋರ್ಟಲ್ಲೆಲ್ಲೋ ಅದು ರೋಪ್ ಏನಾದರೂ ಇದಾಗಿ ಟಚ್ ಆಗಿ ರೇರ್ ಟೈರ್ ಮೇಲೆ ಒಂದು ಲೈನ್ ಬಿದ್ದಿತ್ತು. ಸೊ ಇಟ್ ವಾಸ್ ಶೆಡ್ಯೂಲ್ಡ್ ಫಾರ್ ಅ ಚೇಂಜ್. ಆಲ್ರೆಡಿ ನಮ್ಗೆ ಇಂಟಿಮೇಟ್ ಮಾಡಿದರು, ಫಸ್ಟ್ ಸರ್ವಿಸ್ ಯಾವಾಗ ಬರ್ತೀರಾ ನೀವು ಅವಾಗ ಹೇಳಿ, ಟೈರ್ ಚೇಂಜ್ ಮಾಡ್ಬಿಡ್ತೀವಿ, ಹೊಸ ಟೈರ್ ಹಾಕ್ಕೊಡ್ತೀವಿ ಅಂತ. ಅದೊಂದು ಲೈನ್ ಬಿದ್ದಿದ್ದಕ್ಕೆ. ಸೊ ಇದು ನಮ್ಮ ಈವೋ, ಅದೇ ನನ್ನ ಫ್ರೆಂಡ್ ಈವೋ ನಾನು ರಿವ್ಯೂ ಮಾಡಿದ್ದಲ್ಲ, ಅದು ಹರೀಶ್ ಅವ್ರದ್ದು ಅನಿಸುತ್ತೆ. ಹರೀಶ್ ಅವ್ರ ಸೂಪರ್ ಡ್ಯೂಕು, ನಮ್ಮ ಸೂಪರ್ ಡ್ಯೂಕು, ಎಲ್ಲ ಗಾಡಿಗಳ ಮೇಲೂ ಒಂದು ಲೈನ್ ಇತ್ತು, ರೇರ್ ಟೈರ್ ಮೇಲೆ ಮಾತ್ರ. ಸೊ ಆಲ್ರೆಡಿ ಇದು ಚೇಂಜ್ಗೆ ಶೆಡ್ಯೂಲ್ ಆಗಿತ್ತು. ಆ ಗ್ಯಾಪಲ್ಲಿ ನಂದು ರೇರ್ ಟೈರ್ ಹೊಡೆದೇ ಆಗೋಗ್ಬಿಡ್ತಲ್ಲ ಈ ಇನ್ಸಿಡೆಂಟಿಂದ. ಸೊ ಆದ್ರೂ KTM ಅವರು ಇರಲಿ ಬಿಡಿ ಪರವಾಗಿಲ್ಲ ನಾವು ಮಾಡ್ಕೊಡ್ತೀವಿ, ಸ್ಟಿಲ್ ಫೈನ್ ಅಂದ್ಬಿಟ್ಟು ಆ ಹೊಡೆದೋಗಿರೋ ಟೈರ್ಗೆ ಚೇಂಜ್ ಮಾಡಿ ಹೊಸ ಟೈರ್ ಹಾಕ್ಕೊಟ್ಟವ್ರು ಫ್ರೀಯಾಗೆ. ಸೊ ವಿಚ್ ಈಸ್ ಅ ವೆರಿ ಗುಡ್ ಸೈನ್, ವೆರಿ ಗುಡ್ ಸಪೋರ್ಟ್ ಫ್ರಮ್ KTM ಅಂತಲೇ ಹೇಳ್ಬೋದು, KTM ಇಂಡಿಯಾ. ಸೊ ಇದರಲ್ಲಿ ನಮ್ಮ ಪೆಟ್ಸಿ ಸರ್ಗೆ, ನಮ್ಮ ಕಿಶೋರ್ ಸರ್ಗೆ, ಎಸ್ಪೆಷಲಿ ನಮ್ಮ ಮ್ಯಾನೇಜರ್ ಅವರು ಮೇಕ್ರಿ ಸರ್ಕಲ್ KTM ಕಿಶೋರ್ ಸರ್ ಅಂತ ಇದ್ದಾರೆ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರೇ ಅಪ್ರೂವಲ್ ತೊಗೊಂಡು ಹೈಯರ್ ಅಥಾರಿಟಿಯಿಂದ ಟೈರ್ ಚೇಂಜ್ ಮಾಡ್ಬೋದಾ ಇವಾಗ ಆಲ್ರೆಡಿ ಬ್ಲಾಸ್ಟ್ ಆಗಿರೋ ಟೈರ್ಗೆ ಅಂತೆಲ್ಲ ಮಾತಾಡಿ ಟೈರ್ ಚೇಂಜ್ಗೆ ಅಪ್ರೂವಲ್ ತೊಗೊಂಡು ಫ್ರೀಯಾಗಿ ಟೈರ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಂಗುಬೈ ಇಲ್ಲ ಇವತ್ತು, ಸಂಗುಬೈ ಹುಷಾರಿಲ್ಲ ಅಂತೆ. ಅವರೇ ಆ್ಯಕ್ಚುಲಿ ಇದೆಲ್ಲ ಟೈರೆಲ್ಲ ಚೇಂಜ್ ಮಾಡಿರೋದು ನಿನ್ನೆ. ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸು. ಆಲ್ ದ ಸರ್ವಿಸ್ ಟೆಕ್ನಿಷಿಯನ್ಸ್ ಫ್ರಮ್ KTM ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಪಾಪ. ಬಟ್ ಇದು ಪಾರ್ಟ್ಸ್ ಅವೈಲಬಿಲಿಟಿ ಇಲ್ವಲ್ಲ, ಲೋಕಲ್ ಗಾಡಿಗಳಾಗಿದ್ದರೆ ಪಟ್ಟಂತ ಮಾಡ್ಬಿಟ್ಟಿರೋರು. ಇದಕ್ಕೆಲ್ಲ ಯುರೋಪಿಂದ, ಆಸ್ಟ್ರೇಲಿಯಿಂದನೇ ಬರಬೇಕು. ಸೊ ಇಟ್ಸ್ ಗೋನ್ ಟೇಕ್ ಟೈಮ್. ಅಲ್ಲಿವರೆಗೂ ಅಟ್ಲೀಸ್ಟ್ ಗಾಡಿ ಓಡಿಸೋ ಥರನಾದರೂ ಇದೆ. ಸೊ ಯಾಕೆ ಸುಮ್ಮನೆ ಇಲ್ಲಿ ನಿಲ್ಲಿಸೋದು ಅಂದ್ಬಿಟ್ಟು ಈಗ ಎತ್ಕೋತಾ ಇದ್ದೀನಿ. ಬಟ್ ಹಂಗಂತ ಜಾಸ್ತಿ ಓಡಿಸೋಕ್ಕೂ ಆಗೋಲ್ಲ ನಾನು, ಯಾಕಂದರೆ ಅದ್ರದ್ದು ಫುಲ್ ಇನ್ಶೂರೆನ್ಸ್ ಪ್ರಾಸೆಸ್ಸು ಎಲ್ಲ ಕಂಪ್ಲೀಟ್ ಆಗೋವರೆಗೂ ಕಾಂಟ್ ಯೂಸ್ ದ ಬೈಕ್ ಮಚ್, ರಿಸ್ಕಿ. ಇನ್ನೂ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ. 848 ಕಿಲೋಮೀಟರ್ಸ್ ಏನೋ ಇದೆ ಅನಿಸುತ್ತೆ. ಹೋಪ್ಫುಲಿ ಇನ್ನೊಂದು ತಿಂಗಳಲ್ಲಿ ಬಂದುಬಿಟ್ರೆ ಪಾರ್ಟ್ಸ್ ಎಲ್ಲ, ಆಮೇಲೆಲ್ಲ ಒಂದು ಶಾರ್ಟ್ ಚೇಂಜ್ ಮಾಡಿಸಿ ಎಕ್ಸಾಸ್ಟ್ ಎಲ್ಲ ಹಾಕಿಸಿ ಇಟ್ ಬಿ ರೆಡಿ. ಹೆಬ್ಬಾಳಾಗಿ ಹಿಂಗೆ ಹೋಗ್ಬೇಕಲ್ಲ? ಹಾಂ ಓಕೆ ನನ್ ಬ್ರೋ, ಥ್ಯಾಂಕ್ ಯು. ಓಕೆ ಬಾಯ್. ವಾಹ್, ಆಫ್ಟರ್ ಲಾಂಗ್ ಟೈಮ್. ಸೊ ಈಗ ಆ್ಯಕ್ಚುಲಿ ನಾನು ಓಡಿಸಿದಾಗ ಗೊತ್ತಾಗತ್ತೆ ಏನಾದರೂ ವಾಬ್ಲಿಂಗ್ ಏನಾದರೂ ಇದೆಯಾ ಅಂತ. ಯಾಕಂದರೆ ಅಪ್ ಫ್ರಂಟ್ ನಮಗೇನು ಡ್ಯಾಮೇಜಸ್ ಗೊತ್ತಾಗಲ್ಲ, ಒಳಗಡೆ ಏನಾಗಿದೆ ಅಂತ. ನಾನು ಆ್ಯಕ್ಚುಲಿ ಟೈರ್ ಚೇಂಜ್ ಮಾಡೋವಾಗ ನೋಡಿದ್ವಿ, ಒಳಗಡೆ ರಿಮ್ಮಲ್ಲಿ ಒಂದು ಲೈನ್ ಬಿದ್ದಿದೆ. ಸೊ ಟಯರು, ಆ ಲಾರಿ ಒಂದು ಸೈಡ್ ರೇಲಿಂಗ್ ಏನಿದೆ ಕಂಬಿ, ಅದು ಟಯರ್ಗೆ ಹೊಡೆದು ಒಳಗಡೆನೂ ಒಂದು ಲೈನ್ ಹಾಕಿದೆ ಆ್ಯಕ್ಚುಲಿ. ಅದಕ್ಕೆ ಟೈರ್ ಬ್ಲಾಸ್ಟ್ ಆಗೋಗಿರೋದು. ಫುಲ್ ಇಂಪ್ಯಾಕ್ಟ್ ಫಸ್ಟ್ ಟೈರೇ ತೊಗೊಂಡಿರೋದು. ಸೊ ಅಷ್ಟು ಒತ್ತಿದೆಯಲ್ಲ, ಇವಾಗ ವೀಲ್ ಹಬ್ ಬೇರಿಂಗು, ಸ್ವಿಂಗಾಮಲ್ಲಿ ಬೇರಿಂಗ್ ಇರುತ್ತಲ್ಲ, ಅದೇನಾದರೂ ಆಗಿದೆಯಾ ಅಂತ ನಮಗೆ ಗೊತ್ತಾಗದೆ ಇವಾಗ ಓಡಿಸಿ ನೋಡಿದ್ಮೇಲೆ ಲೋ ಸ್ಪೀಡು, ಹೈ ಸ್ಪೀಡು ಏನಾದರೂ ನಮಗೆ ಸೌಂಡ್ ಬರ್ತಾ ಇದೆಯಾ, ವಾಬ್ಲಿಂಗ್ ಏನಾದರೂ ಬರ್ತಾ ಇದೆಯಾ ಎಲ್ಲ ಗೊತ್ತಾಗತ್ತೆ. ಸೊ ಅಟ್ಲೀಸ್ಟ್ ಅಷ್ಟು ಗೊತ್ತಾಗಬೇಕು ಅಂದರೆ ನಾನು ಓಡಿಸ್ತಾ ಇರಬೇಕು ಗಾಡಿನ. ಸುಮ್ಮನೆ ಅಲ್ಲೇ ನಿಂತ್ಕೊಂಡಿದ್ರೆ ವೇಸ್ಟ್ ಅಲ್ವಾ, ನಮಗೆ ಟೈಮು ವೇಸ್ಟು, ಏನೂ ಗೊತ್ತೂ ಆಗಲ್ಲ.
ಅದಕ್ಕೆ ಇನ್ನು ಪಾರ್ಟ್ಸ್ ಬರೋವರೆಗೂ ಅಟ್ಲೀಸ್ಟ್ ಇದನ್ನಾದರೂ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಮನೇಲಿ. ಪ್ಲಸ್ ಅಲ್ಲಿ ನಿಲ್ಸ್ಕೊಳಕ್ಕೆ ಅವ್ರಿಗೂ ಜಾಗನೂ ಇಲ್ಲ ಅಲ್ಲಿ. ಸೊ ಹೊಸ ಟೈರ್ ಬೇರೆ ಇವಾಗ ತಿರ್ಗಾ ರೇರ್ ಹಾಕಿರೋದು, ಸ್ವಲ್ಪ ಹುಷಾರಾಗಿ ಓಡಿಸ್ಕೊಬೇಕು. ಯಪ್ಪ ನನಗೆ ಇವಾಗ ಮನೆ ಗಂಟ ಹೋಗೋವರೆಗೂ ಟೆನ್ಷನ್ನು. ಯಾವ ಕಡೆಯಿಂದ ಯಾರು ಬಂದು ಹೊಡಿತಾರೋ ಏನಾಗುತ್ತೋ ಒಂಥರ ಅದು ಮೈಂಡಿಂದ ಹೋಗೋಕ್ಕೆ ತುಂಬ ದಿನ ಬೇಕು, ಸ್ವಲ್ಪ ಟೈಮ್ ಬೇಕು, ಒಂಥರ ಟೆನ್ಷನ್ ಆಗುತ್ತೆ. ಏನು ತಮಾಷೆನಾಗರು ದೊಡ್ಡ ಗಾಡಿಗಳು, ಯಾವುದೋ ಚಿಕ್ಕ ಗಾಡಿ ಅಂದರೆ ನಾನು ತಲೆನೇ ಕೆಡ್ಸ್ಕೊತಾ ಇದ್ದಿಲ್ಲ. ಇದು ಒಂದು ಹೋದರೆ ಒಂದು ಪಾರ್ಟ್ ಬರೋಕ್ಕೆ ಒಂದು ತಿಂಗಳನ್ಗಟ್ಲೆ ಕಾಯಬೇಕು. ಸೊ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ನಾವೆಲ್ಲ ಥರ ಕರೆಕ್ಟಾಗಿದ್ರೂ ಬೇರೆಯವರು ಏನು ಮಾಡ್ತಾರೆ ಅಂತ ಅದು ನಮ್ಮ ಕೈಯಲ್ಲಿರಲ್ಲ. ಸೊ ಅದೊಂದು ಟೆನ್ಷನ್ನು. ಹೆಂಗೋ ಸೇಫಾಗಿ ಮನೆ ಸೇರ್ಕೊಂಬಿಟ್ರೆ ಸಾಕೀಗ. ಎಷ್ಟೋ ದಿನ ಆದಮೇಲೆ ಒಂಥರ ಖುಷಿ ಆಗ್ತಾಯಿದೆ ಗಾಡಿ ಓಡಿಸ್ತಾ ಇದೆ ತಿರ್ಗಾ. ಸೊ ಗಾಡಿ ನೋಡಿ 866 ಕಿಲೋಮೀಟ್ರ್ ಓಡಿದೆ. ಇನ್ನೂ ಹೆಚ್ಚು ಕಮ್ಮಿ 150 ಕಿಲೋಮೀಟ್ರ್, 1000 ಕಿಲೋಮೀಟ್ರಿಗೆ. ಅವನಮ್ಮನ ಒಂದು ಫಸ್ಟ್ ಸರ್ವಿಸ್ ಮಾಡೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಇದೆ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ನೋಡಿರೋದು. ಅಪ್ಪ ಎಷ್ಟು ದಿನ ತೊಗೊಂಡಿದ್ದೀನಿ, ಏನೇನು ಫೇಸ್ ಮಾಡಿಬಿಟ್ಟೆ ಫಸ್ಟ್ ಸರ್ವಿಸ್ ಒಳಗಡೆನೆ. ಡ್ರಾಮಾ ಕ್ವೀನ್ ಗುರು ಇದು ಬೀಸ್ಟು. ಫಸ್ಟ್ ಆಫ್ ಆಲ್ ಆ ಎಸ್ಕೇಪೇ ಸಿಕ್ಕಾಪಟ್ಟೆ ಲಕ್ಕಿ ಎಸ್ಕೇಪ್. ಅದು ನನಗೇನಾಗಿಲ್ಲ, ಅದೇ ದೊಡ್ಡ ಲಕ್ಕು. ಅದ್ರ ಮೇಲೆ ಗಾಡಿ ರೈಡಿಂಗ್ ಕಂಡೀಷನಲ್ಲಿ ಇದೆಯಲ್ಲ, ಅದಿನ್ನೂ ದೊಡ್ಡ ಲಕ್ಕು. ಯಾಕಂದರೆ ಈ ಗಾಡಿ ಶೆಡ್ ಮಾಡಿದ್ರೆ ನಾವು ಆ ಪಾರ್ಟ್ಸ್ ಬರೋವರೆಗೂ ತಿಂಗಳಾನ್ಗಟ್ಲೆ ಶೆಡ್ಡೇ ಇದು, ಇಫ್ ಇಟ್ಸ್ ನಾಟ್ ಇನ್ ರೈಡಿಂಗ್ ಕಂಡೀಷನ್. ಅಂಥದ್ರಲ್ಲಿ ಜಸ್ಟ್ ಟೈರ್ ಚೇಂಜ್ ಮಾಡಿಸಿ ಓಡಿಸೋ ಥರ ಇದೆಯಲ್ಲ, ಇದು ರೈಡಿಂಗ್ ಕಂಡೀಷನಲ್ಲೇ ಇದೆ. ಸೊ ತುಂಬಾ ಲಕ್ಕಿ ಸೇವ್ ಅದು, ಅಷ್ಟು ದೊಡ್ಡ ಟ್ರಕ್ ಹೊಡೆದು. ಸೊ ರೇರ್ ಹಾಕಿರೋ ಟಯರು ಸೂಪರ್ ಕೋರ್ಸಾ SP ಥರ. ನಮ್ಮ 10RRಲ್ಲಿ ಫಸ್ಟ್ ಇತ್ತಲ್ಲ ಸೂಪರ್ ಕೋರ್ಸಾ, ಸಿಕ್ಕಾಪಟ್ಟೆ ಸಾಫ್ಟ್ ಕಾಂಪೌಂಡ್ ಟ್ರ್ಯಾಕ್ ಟೈರ್ ಅದು. ಆ ಥರನೇ ಇವಾಗ ರೇರ್ ಹಾಕಿರೋದು. ಫ್ರಂಟ್ ಆ್ಯಕ್ಚುಲಿ ಡ್ಯುಯಲ್ ಪರ್ಪಸ್ಸು, ಸ್ಟ್ರೀಟು ಟ್ರ್ಯಾಕ್ ಎರಡಕ್ಕೂ ಸಪೋರ್ಟ್ ಮಾಡುತ್ತೆ. ಪವರ್ GP, ಮಿಶಲಿನ್ ಪವರ್ GP ಫ್ರಂಟ್ ಇರೋದು, ರೇರು ಪವರ್ ಕಪ್ 2. ಸೊ ಎರಡು ಕಾಂಬಿನೇಷನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಚೆಕ್ ಮಾಡಿದ್ದೀನಿ. ಸೊ ಎರಡು ಆಲ್ಮೋಸ್ಟ್ ಸೇಮ್ ಕ್ಯಾರೆಕ್ಟ್ರೇ, ಬಟ್ ಫ್ರಂಟ್ ಆ್ಯಕ್ಚುಲಿ ಇವಾಗಿರೋದು ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ. ರೇರ್ ಬೇಗ ಹೊಟ್ಟೋಗುತ್ತೆ, ಆದರೆ ರೇರ್ ಸಿಕ್ಕಾಪಟ್ಟೆ ಗ್ರಿಪ್ ಕೊಡುತ್ತೆ. ಸೊ ಈ ಗಾಡಿಗೆ ಬೇಕಾಗಿರೋದು ಅದೇನೆ, ರೇರ್ ಸಿಕ್ಕಾಪಟ್ಟೆ ಗ್ರಿಪ್ ಇರೋ ಟೈರೇ ಹಾಕ್ಬೇಕು. ಯಾಕಂದರೆ ತುಂಬ ಟಾರ್ಕ್ ಅಲ್ಲ, ತುಂಬ ಪವರು. ಅಪ್ಪ ಅಂತೂ ಇಂತೂ ಬಂದ್ಬಿಟ್ಟೆ ನಮ್ಮ ಹೈವೇಗೆ. ಸೊ ಈ ಹೈವೇ ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗುತ್ತೆ. ಓ ಫೈನಲಿ ಆಫ್ಟರ್ ಅ ಲಾಂಗ್ ಟೈಮ್ ಮೈ ಬೀಸ್ಟ್ ಸೂಪರ್ ಡ್ಯೂಕ್ ಇಸ್ ಬ್ಯಾಕ್. ಸೊ ನೋಡಿ, ಇದು ಹೊಸ ಟೈರ್ 2CT+ ಡ್ಯೂಯಲ್ ಕಾಂಪೌಂಡ್. ಸೊ ಇದು ಪವರ್ ಕಪ್ 2. ಫ್ರಂಟ್ ಇರೋದು ಪವರ್ GP. ನೋಡಿ ಇಲ್ಲಿದೆ ಪವರ್ GP. ಸೊ ಪ್ಯಾಟ್ರನ್ ಸೇಮೇ ಬರುತ್ತೆ ನೋಡಿ ಇದರಲ್ಲಿ ಹೆಂಗಿದೆ. ಸೊ ಇದ್ರದ್ದು ರೇರ್ ಟೈರ್ ಪ್ಯಾಟ್ರನ್ನು ಪವರ್ GPದು ಇದೇ ಥರ ಬರುತ್ತೆ. ಏನಂದರೆ ಎಕ್ಸ್ಟ್ರಾ ಇಲ್ಲೂ ಕೊಟ್ಟಿರ್ತಾನೆ ಗ್ರೂವ್ಸು. ಇದಕ್ಕೆ ಸೈಡಲ್ಲಿ ಇರಲ್ಲ, ಸೆಂಟ್ರಲ್ ಮಾತ್ರ ಗ್ರೂವ್ಸ್ ಇದೆ. ಸೊ ಸೈಡ್ ಫುಲ್ಲು ಟ್ರ್ಯಾಕ್ ಸಪೋರ್ಟ್ ಮಾಡುತ್ತೆ, ಇದು ಫುಲ್ ಲೀನ್ ಹೋಗ್ಬೋದು ನೀವು. ಸೊ ಬೇಸಿಕಲಿ ಇದು ಸೂಪರ್ ಕೋರ್ಸಾ ಟೈಪು. ರಾಸೋ 3 ರಾಸೋ 4ಗೂ ಸೂಪರ್ ಕೋರ್ಸಾಗೂ ಏನು ಡಿಫ್ರೆನ್ಸ್ ಇದೆ, ಹಂಗೆ ಪವರ್ ಕಪ್ 2ಗೂ ಪವರ್ GPಗೂ ಇರೋ ಡಿಫ್ರೆನ್ಸ್. ಸೊ ನೋಡಿ, ಹಿಂದೆ ಇರೋ ಟೈಲ್ ಟಡಿ ತೆಗೆದುಬಿಟ್ಟಿದ್ದೀರಿ. ಸೊ ಈ ಪೀಸ್ ಎತ್ಬಿಟ್ಟು ಹೊಸ ಟೈಲ್ ಟಡಿ ಬರುತ್ತಲ್ಲ, ಆವಾಗ ಅದನ್ನು ಹಾಕ್ತೀವಿ. ಅದರ್ವೈಸ್ ಇಲ್ಲಿ ಒಂದು ಆಫ್ಟರ್ ಮಾರ್ಕೆಟ್ ಕ್ಯಾಪ್ ತರಿಸ್ಬಿಡ್ತೀನಿ, ಸಿಗುತ್ತೆ ಪವರ್ ಪಾರ್ಟ್ಸಲ್ಲಿ. ಸೊ ಮೈನ್ ನೋಡಿ ಇಲ್ಲಿ ಇದೇ ಹೇಳಿದ್ದು ನಾನು, ಸಬ್ ಫ್ರೇಮ್ ಕವರು, ಬಾಟಮ್ ಕವರ್ ಇದೆಯಲ್ಲ ನೋಡಿ, ಇದು ಕ್ರ್ಯಾಕ್ ಆಗಿದೆ ಇಲ್ಲಿ. ಸೊ ಇಲ್ಲೂ ಹೊಡೆದಿರೋದು, ಹಿಂಗೆ ಹೊಡೆದು ಹಿಂಗೆ ಹೋಗಿದೆ. ಸೊ ಆದ್ದರಿಂದ ಇಲ್ಲೂ ಎಲ್ಲ ಸ್ಕ್ರಾಚಸ್ ಬಿದ್ದಿದೆ ಈ ರೇರ್ ಫುಟ್ ಬ್ರೇಕ್. ಸೊ ಮೈನ್ ಎಕ್ಸಾಸ್ಟ್ ಸೈಡ್ ನೋಡಿ ಡೆಂಟು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಾಗಿಲ್ಲ. ಮೈನರ್ ಕೊಲಿಷನ್ನೇ ಹಂಗೆ ನೋಡೋಕೆ ಹೋದರೆ ಅದು ಕಾಣಿಸೋದು ಮಾತ್ರ ಏನೋ ದೊಡ್ಡ ಲಾರಿ ಬಂದು ಹೊಡೆದಿದೆ ಅನ್ನೋ ಥರ ಕಾಣಿಸುತ್ತೆ. ಬಟ್ ಇಂಪ್ಯಾಕ್ಟು ಕೊಲಿಷನ್ನು ಎಲ್ಲ ಮೈನರೇ. ಸೊ ಅದೇ ರಿಮ್ಮು ಒಳಗಡೆ ಟೈರ್ ಹೊಡೆದಿತ್ತಲ್ಲ, ಒಳಗಡೆ ಒಂದು ಲೈನ್ ಬಿದ್ದಿದೆ ಆ್ಯಕ್ಚುಲಿ, ಕಾಣಿಸೋದು ಇಲ್ಲ ನಿಮಗೆ. ಸೊ ರಿಮ್ಮು ಎಲ್ಲ ಹೊಸದಾಗ್ತಾಯಿದ್ದೀವಿ ಆ್ಯಕ್ಚುಲಿ. ಇಲ್ಲಿ ಏನೇನು ನೋಡ್ತಾ ಇದ್ರೆ ಎಲ್ಲ ಫುಲ್ ಚೇಂಜ್ ಮಾಡಾಕ್ತೀವಿ, ತಿರ್ಗಾ ಹೊಸ ಗಾಡಿ ಮಾಡ್ಬಿಡ್ತೀವಿ. ಏನು ಬಿಸಿಲು ಸ್ವಾಮಿ, ಸಿಕ್ಕಾಪಡೆ ಬಿಸಿಲಿದೆ. ಏನು ಪುಲ್ಗಿರೋದು, ಮ್ಯಾಟ್ ಪುಲ್ ಹೇಳ್ಕೊಂಡು ಹೋಗೋದು.
100ಕ್ಕೆ ಹೊಡೆಯೋಷ್ಟರಲ್ಲಿ 200ಅಲ್ಲಿ ಇರ್ತೀರಾ ಈ ಗಾಡೀಲಿ. ಸೊ ಈ ಗಾಡಿಗೆ ಫಾಸ್ಟ್ ಹೋಗೋದೇ ಗುರು ಸೇಫು. ಸ್ಲೋ ಇದ್ರೆಲ್ಲ ಸೆಟ್ ಆಗಲ್ಲ ಈ ಗಾಡಿಗೆ. ಬ್ಯಾಗ್ ಆರ್ತಾಯ್ತು ಹೋಗುತ್ತೆ ಅದಕ್ಕೆ. ಸೊ ಬ್ಯಾಗೆಲ್ಲ ಹಾಕ್ಕೊಂಡಿದ್ದೀನಿ. ನಂಬರ್ ಪ್ಲೇಟ್ ಎಲ್ಲ ಆ್ಯಕ್ಚುಲಿ ಬ್ಯಾಗಲ್ಲಿದೆ. ಎಲ್ಲಿ ಇದಕ್ಕೆ ಹಾಕೋ ಕ್ಲ್ಯಾಂಪೇ ಇಲ್ವಲ್ಲ. ಸುಮ್ಮನೆ ಯಾರನ್ನ ಕೇಳಿದ್ರೆ ಅಂದ್ಬಿಟ್ಟು ಬ್ಯಾಗಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಅದು ನೋಡಿದ್ರೆ ಆರ್ತಾಯ್ತೆ ಮಗಂದು. ಆರಾಮಾಗಿ ಹೋಗೋಣ. ವಾ ಫೈನಲಿ ರೀಚ್ ಮೈ ಏರಿಯಾ. ಬಂದ್ಬಿಡ್ತು ಗುರು ಆಲ್ಮೋಸ್ಟ್ ಮನೆ. ಏಪ್ರಿಲ್ 5ನೇ ತಾರೀಕಿಗೆ ಮನೆಗೆ ಬರಬೇಕಾಗಿದ್ದಿದ್ದು ಗಾಡಿ ಇದು ರೈಡ್ ಮುಗಿಸ್ಕೊಂಡು. ಬಡ್ಡಿ ಮಗಂದು ಒಬ್ಬ ಲಾರಿ ಡ್ರೈವರ್ ಮಾಡಿದ್ದು ಎಡವಟ್ಟಿಂದ ನೋಡಿ ಎಷ್ಟೆಲ್ಲ ತಲೆನೋವಾಗೋಯ್ತು. ಅವನೊಬ್ಬ ಅಲರ್ಟಾಗಿ ಇದ್ಬಿಟ್ಟಿದ್ದಿದ್ರೆ ಎಲ್ಲ ಅವಾಯ್ಡ್ ಆಗ್ತಿತ್ತು. ಸೊ ಈ ಗ್ಯಾಪಲ್ಲಿ ನಿಮಗೆ ಗೊತ್ತಿದೆ, ಆಲ್ರೆಡಿ ಹಿಂಟ್ ಕೊಟ್ಟಿದ್ದೀನಿ, ನಮ್ಮ ಹುಲಿ ಈಸ್ ಕಮಿಂಗ್ ಅಂತ. ಅದಕ್ಕೂ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೂ. ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಟಿವಿ ಇನ್ ಕನ್ನಡ. ಬೇಗ ಲಾಂಚ್ ಮಾಡೋಣ. ಸದ್ಯ ಫ್ರಂಟ್ ಸೈಡೆಲ್ಲ ಯಾವುದು ಏನು ಟಚ್ ಆಗಿಲ್ಲ ಗುರು. ಯಾಕಂದರೆ ಇದ್ರ ಮೈನ್ ಡಿಸೈನ್ ಎಲಿಮೆಂಟ್ ಇರೋದೇ ಫ್ರಂಟ್ ಸೈಡು. ನೋಡಿ ಈ ಸೈಡಿಂದ ನೋಡಿದ್ರೆ ಆ್ಯಕ್ಚುಲಿ ಏನಂದರೆ ಏನು ಗೊತ್ತೇ ಆಗಲ್ಲ, ಏನೂ ಆಗೇ ಇಲ್ಲ ಗಾಡಿಗೆ ಅನ್ಕೊಬೇಕು. ಯಾಕಂದರೆ ಈ ಸೈಡೆಲ್ಲ ಏನು ಇದೇ ಇಲ್ವಲ್ಲ, ಒಂದೇ ಒಂದು ಸ್ಕ್ರ್ಯಾಚ್ ಕೂಡ ಇಲ್ಲ ಈ ಸೈಡು. ಈ ಕಡೆ ನೋಡಿದ್ರೆ ಮಾತ್ರ ಗೊತ್ತಾಗೋದು ಈ ಎಡ್ಜ್ ಹಿಂಗೋಗಿದೆ. ಸಿಗೋಣ ಡಾರ್ಲಿಂಗ್ಸ್. ಹಾಗಾದರೆ ಮುಂದಿನ ವೀಡಿಯೋಲಿ ಬಾಯ್.